ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬೆಳಗ್ಗೆ 8:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡ್ಯೂಟಿಗೆ ಹೊರಟೆ. ಇವತ್ತು ನಾನು BLO ಡ್ಯೂಟಿಗೆ ಹೋಗ್ತಾ ಇದ್ದೀನಲ್ಲ, ಬೇಗನೆ ಹೊರಟಿದ್ದೀನಿ. ಬಿಕಾಸ್ ಸ್ಕೂಲು 8:30ಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬಂದಿರ್ತಾರೆ, ಹಾಗಾಗಿ ನಾನು ಬೇಗ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಾನು ತಿಂಡಿನೂ ಕೂಡ ತಿಂದಿಲ್ಲ, ಅದಕ್ಕೆ ಬಿಸ್ಕೆಟ್ ತೊಗೊಂಡೆ ಸಾಲಿಗ್ರಾಮ ಬಸ್ ಸ್ಟ್ಯಾಂಡಲ್ಲಿ. ಈಗ ಬಿಸ್ಕೆಟ್ ತಿನ್ಕೋತೀನಿ. ಇವಾಗ ಒಂದು ಬಸ್ ಇದೆ ರಾಮನಾಥಪುರಕ್ಕೆ, ಸೊ ಬಸ್ ಹತ್ಕೊಂಡು ಹೋಗೋಣ. ಸ್ಯಾಟರ್ಡೇ ಡ್ಯೂಟಿಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಹಾಲ್ಫ್ ಡೇ ಇದ್ದಿದ್ದು, ಬಟ್ ನಾವು ಫುಲ್ ಡೇ 4 o'clock ತನಕನೂ ಕೂಡ ಕೆಲಸ ಮಾಡಿದೋ. ಹಾಗೆ ನನ್ನ ಜೊತೆ ಕೆಲಸ ಮಾಡೋ ಕೀರ್ತನ ಅವ್ರ ಮನೆಗೆ ಹೋಗಿ ಅವರು ಪಾರ್ಸೆಲು, ಟೀ ಮತ್ತು ಪಕೋಡ ಕೊಟ್ಟರು. ನಾನು ತಿಂದ್ಬಿಟ್ಟು ಪಾರ್ಸೆಲ್ಲು ಸರ್ಗಳಿಗೂ ಕೂಡ ಎತ್ಕೊಬಂದೆ. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಲ್ವಾ? ನಾನು ಕೂಡ ಸೂಪರ್ ಸಖತ್ತಾಗಿದ್ದೀನಿ. ನಾನು ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ನನ್ನ ಅಡುಗೆ ಮನೆಯಿಂದ, ನಮ್ಮ ಮನೆ ಅಡುಗೆ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಇದ್ದೆ, ಆಲ್ಮೋಸ್ಟ್ 7:15 ಎಚ್ಚರ ಆಯಿತು, ಬಟ್ ಎದ್ದಿರಲಿಲ್ಲ, ಹಾಗೆ ಸುಮ್ಮನೆ ಮಲಗಿದೆ. ಕೃತಿಗೆ ಹಾಲು ಕಾಯಿಸ್ತಾ ಇದ್ದೀನಿ. ಸೊ ಅವಳಿಗೆ ಹಾಲು ಕಾಯಿಸ್ಬಿಟ್ಟು ಅದೇ ತಪ್ಪಲೆಯಲ್ಲಿ ನಾನು ಒಂದು ಲೋಟ ಕಾಫಿ ಇಟ್ಕೋತೀನಿ. ಬಿಕಾಸ್ ಟೀ ಕಾಯಿಸಿರೋದು ಟೀ ಇಲ್ಲ. ಕೃತು ಹಾಲೆ ಬೆಳಗ್ಗೆ ಕಡಲೆಕಾಯಿ ನಮ್ಮಮ್ಮ ನೆನೆ ನೈಟೇ ಬೇಯಿಸಿತ್ತು, ಕಡಲೆಕಾಯಿ ತಿಂತಾವಳೆ. ನಾನು ಬಿಸ್ಕೆಟ್ ಕೊಟ್ಟಲು, ನಾನು ಬಿಸ್ಕೆಟ್ ತಿಂತಾ ಇದ್ದೀನಿ. ನಮ್ಮ ಗುಲಾಬಿನ ಇವತ್ತು ಸ್ವಲ್ಪ ಮೇಕ್ ಓವರ್ ಮಾಡಬೇಕು. ತುಂಬ ಗಲೀಜಾಗ್ಬಿಟ್ಟವಳೆ ಗುಲಾಬಿ. ಅವಳನ್ನು ತೊಳೆದು ಸ್ವಲ್ಪ ಏನೇನೋ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಆದರೆ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಸಾಲಿಗ್ರಾಮ ಹೋಗಿ ಗುಲಾಬಿ ತೊಗೊಂಡು ಬರೋಣ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅದನ್ನೇ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮೇಕ್ ಓವರ್ ಬೈ ಗುಲಾಬಿ ಅಂತ ಹೇಳಿ. ನಮ್ಮಿ ಬೆಳಗ್ಗೆಲ್ಲ ಬಟ್ಟೆ ಹೋಗಿದ್ದಾವ್ರೆ, ಆಲ್ಮೋಸ್ಟ್ ಬಟ್ಟೆನೇ ಹೋಗ್ತಾ ಆಗೈತೆ. ಇವಾಗ ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಏನು ತಿಂಡಿ ಮಾಡಬೇಕು ಅಮ್ಮ ಅಂತ ಹೇಳಿ ಕೇಳಿ ತಿಂಡಿ ಮಾಡಬೇಕು. ಸಂಡೇ ಸ್ಪೆಷಲ್ ನಿಮ್ಮನೆ ಏನು ಮಾಡಿದ್ದೀರಾ ಬೆಳಗ್ಗೆ ತಿಂಡಿಗೆ? ನಾನ್ ವೆಜ್ಜಾ ಏನು ಎತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟು ಅಮ್ಮಗೆ ಸ್ವಲ್ಪ ಅಂತ ಹೇಳಿ ಅಮ್ಮಗೆ ಸ್ವಲ್ಪ ಕೊಡೋಣ ಅಂತ ನೋಡಿ. ಕೃತಿಗೆ ಹಾಲು ಕೊಟ್ಟರೆ ಇನ್ನೂ ಇಷ್ಟ ಅಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಗೋಳೆ. ಸಾಂಬಾರು, ಎಲ್ಲ ತಣ್ಣೆಕಾಳು ಸಾಂಬಾರು ಮಾಡಿದ್ನಲ್ಲ, ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಅದನ್ನು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ತೊಳೆಯೋಕೆ ಹಾಕಬೇಕು. ಬನ್ನಿ ಈಗ ಅಮ್ಮಗೆ ಸ್ವಲ್ಪ ಕಾಫಿ ಕೊಡೋಣ. ಇದು ನನ್ನ ತಂಗಿ ಬೆಸ್ಟ್ ಫ್ರೆಂಡ್ ಇದ್ದಾನಲ್ಲ ಹರಿ, ಅದು ಅವ್ನು ತಂದುಕೊಟ್ಟಿದ್ದು ನನಗೆ. ಏನಿದು ಸ್ಟೋರಿ ಅಂತ ಹೇಳಿದ್ರೆ, ಇದೇ ಥರ ಸ್ವಲ್ಪ ಚೇಂಜ್ ನನ್ನ ತಂಗಿ ಹತ್ರ ಕೀ ಬಂಚಿತ್ತು. ನಾನು ಲಾಸ್ಟ್ ಟೈಮ್ ನನ್ನ ತಂಗಿ ಮದುವೆಗಿಂತ ಮುಂಚೆ ಹೋಗಿದ್ನಲ್ಲ ಬ್ಯಾಂಗ್ಳೂರಿಗೆ, ಆವಾಗ ತುಂಬ ಕ್ಯೂಟಾಗಿದೆ, ನನಗೂ ತಂದುಕೊಡು ಅಂತ ಕೇಳಿದೆ. ಆವಾಗ ಇದು ಹರಿ ಕೊಡಿಸಿದ್ದು ಅಂತ ಏನೋ ಹೇಳಿದ್ಲು. ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ನೆಕ್ಸ್ಟ್ ಟೈಮ್ ಹೋದರೆ ಯಾವುದೋ ಜಾತ್ರೆಯಲ್ಲಿ ತಂದುಕೊಟ್ಟಿದ್ದಂತೆ, ನನಗೂ ತಂದುಕೊಡೋಕ್ಕೆ ಹೇಳು ಅಂತ ಹೇಳಿದೆ. ಅದಾದಮೇಲೆ ಕೋಟಿಲಿಂಗೇಶ್ವರಕ್ಕೆ ಹೋದಾಗ ಸೊ ಈ ಥರ ಇತ್ತು ಅಂತ ಹೇಳಿ ತಂದುಕೊಟ್ಟಿದ್ದ ಹರಿ. ಬಟ್ ನನ್ನ ತಂಗಿದು ನಂದು ಸ್ವಲ್ಪ ಚೇಂಜ್ ಇದೆ ಡಾಲು, ಬಟ್ ಒಂದು 60% ಒಂದೇ ಥರ ಇದೆ, ಒಂದು 40% ಚೇಂಜ್ ಇದೆ. ಸೊ ಹರಿ ತಂದುಕೊಟ್ಟಿದ್ದೆ ಕೀ ಬಂಚು. ನಾನು ಬೀರ್ಕಿಗೆ ಹಾಕಿ ಇಟ್ಟಿದ್ದೆ, ಅದನ್ನ ಇವಾಗ ನನ್ನ ಗುಲಾಬಿಗೆ ಹಾಕೋತೀನಿ. ಈ ಬ್ಯೂಟಿಫುಲ್ ಕೀ ಬಂಚ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹರಿ. ಈಗ ಎಲ್ಲಿದೆ ಅಲ್ವಾ ಹೋಂಡಾ ಕೀ ಬಂಚು, ಇದನ್ನು ತೆಗೆದು ಈ ಕೀ ಬೆಂಚ್ ಹಾಕೋತೀನಿ. ಇವಾಗ ಈ ಥರ ಕಾಣ್ತಾ ಇದೆ ಗೈಸ್, ಚೆನ್ನಾಗಿದೆ ಅಲ್ವಾ ಕೀ ಬೆಂಚು? ನನಗಂತೂ ತುಂಬ ಇಷ್ಟ ಆಗಿತ್ತು. ಈ ಥರ ಡಾಲ್ ಅಂದರೆ ನಂಗೆ ತುಂಬ ಇಷ್ಟ, ಟೆಡ್ಡಿ ಬೇರ್ಗಳು ಅಂದರೆ ತುಂಬ ಇಷ್ಟ. ಇವಾಗ ರೈಸ್ಗೆ ಇಟ್ಟಿದ್ದೀನಿ, ಸಾಂಬಾರು ಇತ್ತಲ್ವ ಬಿಸಿ ಮಾಡಿ ಇಟ್ಟಿದ್ದೀನಿ. ಸಂಡೇ ನಾವೇನು ತಿಂಡಿ ಮಾಡ್ಕೋತಾ ಇಲ್ಲ, ನೆನ್ನೆ ಬೆಳಗ್ಗೆ ತಣ್ಣೆಕಾಳು ಸಾರು ಮಾಡಿದ್ದು ಇದೆ. ಹಾಗೆ ಸ್ವಲ್ಪ ತಂಗ್ಳನೂ ಇದೆ. ಅಮ್ಮ ರಾತ್ರಿ ಬೇಯಿಸಿಟ್ಟಿದ್ದು ಕಡಲೆಕಾಯಿ ತಿಂದೆ ಎಲ್ಲ, ಆಮೇಲೆ ತಿನ್ನಬೇಕು. ಚಾಂದವ್ರ ಅತ್ತೆ ಮಾವ ಬರೋಕ್ಕೆ ಹೇಳಿದ್ದೀವಿ, ಅವ್ರು ಬರ್ತಾರೆ. ಸೊ ಇವಾಗ ಮುಖ ತೊಳ್ಕೊ ಬಂದೆ, ಹಾಗೆ ತಲೆ ಎಲ್ಲ ಬಾಚ್ಕೊಂಡು ಚಿಕನ್ ತರಕ್ಕೆ ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಇದು ರೈಸ್ ಆದಮೇಲೆ ಆಫ್ ಮಾಡಿ ಇಟ್ಬಿಟ್ಟು ಚಿಕನ್ ತಗೊಬರೋಣ. ಇವತ್ತು ನಾನು ಅಮ್ಮ ಜೊತೆ ಹೋಗ್ತಿದ್ದೀನಿ ಕೆಲಸಕ್ಕೆ. ಎಲ್ಲರೂ ವಿಡಿಯೋಕ್ಕೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ನಾವು ಹೋಯ್ತಿರೋದು ಈಗ ಚಿಚ್ಚಿ ತರಕ್ಕೆ. ಇವಳು ಬಿಟ್ಬಿಟ್ಟು ಹೋಗೋಣ ಅಂತ ಮಾಡಿದೆ ಗೈಸ್. ಬರ್ತೀನಿ ಅಂತ ಫುಲ್ಲು ಹಠ ಹಿಡ್ಕೊಂಬತ್ತವಳೆ. ಎಲ್ಲ ಗಾಡಿ ತೆಗಿತೀನಿ, ಹಿಂದಕ್ಕೆ ಹೋಗು. ಚಿಕನ್ ತರಕ್ಕೆ ಅಂತ ಹೇಳಿ ಚಿಕನ್ ಅಂಗಡಿಗೆ ಬಂದೆ. ಇನ್ನು ಕೃತುನು ಜೊತೆಲೇ ಬರ್ತಿದ್ದಾಳೆ. ಅಲ್ಲಿ 3 kg ಚಿಕನು 400 ಏನೋ ಆಯಿತು ಹಾಕಿತ್ತು. ಬಾಯಿಲ್ ಕೊಟ್ಕ ಬಾ. ಚಿಕನ್ ತೊಗೊಂಡಾಯಿತು. ಇಲ್ಲಿ ಸ್ಟಿಕ್ಕರ್ ಹಾಕ್ಸೋಣ ಅಂತ ಬಂದರೆ ಅಂಗಡಿ ಕ್ಲೋಸ್ ಆಗಿದೆ. ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ, ಸಂಡೇ ಅಲ್ವಾ ಅದಕ್ಕೇನೋ. ಇವಾಗ ಬನ್ನಿ ಮನೆಗೆ ಹೋಗೋಣ.
ಕ್ರೀಮ್ ಬೇಕು ಅಂತೇಳಿ ವಿಸ್ಮಯ ಬೇಕ್ರಿ ಕರ್ಕೊಬಂದಿದ್ದಾಳೆ. ಅವಳಿಗೆ ಈಗ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಹಾಲು ತೊಗೊಂಡೋಗ್ಬೇಕು. ಇಲ್ಲಿ ಬಂದು ನಂದಿನಿ ಬೂತ್ ಪಾರ್ಲರ್ ಕ್ಲೋಸ್ ಆಗಿದೆ ಹಾಲು ತೊಗೊಳಕ್ಕೆ. ಏನು ಒಂದು ತಗೋ, ದುಡ್ಡಿಲ್ಲ. ಐಸ್ ಕ್ರೀಮ್ ಅಂದೆ, ಅದು 30 ರೂಪಾಯಿ ಕಂಚಿನ ಐಸ್ ಕ್ರೀಮೇ ತಗೋ. ಸರ್ ಕಿಟ್ ಕ್ಯಾಟ್ ಕೊಡಿ ಒಂದು. ಯಾವುದೇ ಇದು ಕೊಡಿ. ಹಾಂ ಅದು ಒಂದು ಕೊಡಿ ಸರ್ ಸಾಕು. ಅವ್ರ ಅತ್ತೆ ಮಾವ ಬಂದಿದ್ದಾರೆ, ಅವ್ರು ಬರ್ತಾರೆ ಅಂತ ನಾನು ಹೋಗಿ ಚಿಕನ್ ತೊಗೊಂಡಿದ್ದು. ಸೊ ಅವ್ರಿಗೆ ಟೀ ಇಟ್ಟಿದ್ದೀನಿ, ಬನ್ನಿ ಕೊಡೋಣ. ಚಿಕನ್ ಬೇಯ್ತಾ ಐತೆ, ಚಿಕನ್ ಸಾಂಬಾರು ರೆಡಿ ಆಲ್ಮೋಸ್ಟ್. ಈಗ ಮುದ್ದೆಗಿಟ್ಟೈತೆ. ನಾನು ಆವಾಗಲೇ ಅನ್ನಕ್ಕಿಟ್ಟಿದ್ದೆ, ಅನ್ನ ಆಗಿದೆ. ಋತು ಬೆಳಗಿನ ತಿಂಡಿನೇ ತಿಂದಿರಲಿಲ್ಲ. ಇವಾಗ ಅವಳು ಕರ್ಕೊಬಂದು ಇದು ಸಪ್ಪೆ ಚಿಕನಲ್ಲಿ ಅವಳಿಗೆ ರೈಸ್ ಹಾಕಿ ತಿನ್ನಿಸ್ದೆ. ಟೈಮ್ ಬಂದು 12 ಗಂಟೆ. ಇವಾಗ ಊಟ ಮಾಡ್ಬಿಟ್ಟು ಮತ್ತೆ ಆಡೋಕ್ಕೆ ಹೋದ್ಲು. ನಾನು ಆ ಸಾಂಬಾರಲ್ಲಿ ಸ್ವಲ್ಪ ತಿನ್ನೋಕ್ಕಾಗಲ್ಲ ಅಂಥೇಳಿ ನಾನು ಇದೇ ಚಿಕನ್ನ ಒಗ್ಗರಣೆಯಲ್ಲಿ ಬೇಯಿಸಿರೋದನ್ನ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ ಕಾಯಿ ರಸ ಹಾಕಿದ್ದೀವಿ. ಅದಕ್ಕೆ ಮಟನ್ ಮಸಾಲ ಪೌಡ್ರ್ ಹಾಕಿ ಇನ್ನೊಂದು ಸ್ವಲ್ಪ 2 ಕುದಿ ಬೇಯಿಸ್ಕೋಬೇಕು ಅದನ್ನು. ಸೊ ಒಲೆ ಫ್ರೀ ಇಲ್ಲ, ಅದಕ್ಕೆ ಅದನ್ನ ಹಾಗೆ ಇಟ್ಟಿದ್ದೀನಿ. ಸಾಂಬಾರು ಹಾಕ್ತಿದ್ದಂಗೆ ಅದನ್ನು ಬೇಯಿಸ್ಕೊಬೇಕು. ಕರೆಂಟ್ ಹೋಯಿತು, ಬ್ಲೂಟೂತ್ ಚಾರ್ಜ್ಗೆ ಹಾಕಿದ್ದೆ. ಈಗ ಅಲ್ಲೇನೋ ಮಾತಾಡ್ತಾ ಇದ್ದಾರೆ. ಒಳಗಡೆ ಕೂತಿದ್ರು, ಆಚೆ ಕಡೆಗೆ ಹೋದ್ರು ಚಾಂದು ಅವ್ರ ಅತ್ತೆ ಮಾವ ಇಬ್ಬರೂ. ಬನ್ನಿ ಏನು ಮಾಡ್ತಿದ್ದಾರೆ ನೋಡೋಣ. ಮಾಮೂಲಿ ಹಳೆ ಬಂದಿದೆ ಆ ಮನೆಗೆ ಹೋಗ್ತಿದ್ದೆ. ಅವಳು ಬಾಣಿ ತಂದು ಬರೋದಕ್ಕೆ 9 ತಿಂಗಳು ತುಂಬಿಸ್ಕೊಂಡು ಬರೋದಕ್ಕೆ ಮೂಲೆ ಬಿದ್ದೋಗಿತ್ತು. ಅಲ್ಲಿ ಬಂದ್ಮೇಲೆ ಆ ಮೂಲೆ ಎತ್ತಂದು ಆ ಮೂಲೆ ಮುಚ್ಚಿದ್ರು. ಎಲ್ಲ ಪಟ್ಟೆ ಮುಂದೆ ಹೆಂಗಿತ್ತು ನೆನೆಯರು ಇಲ್ಲಿ ಎಲ್ಲ ಮನೆ ಕೊಡೋದ್ರಲ್ಲಿ ಬೇಸ್ಕೊಂಡು ತಿಂದ್ಬಿಟ್ಟು ಅದು ಕೂತು ನೆನೆಯರು ಮನೆ ಮಾಡಿ ಸಾರವ ತಿನ್ನಕ್ಕೆ ಅನ್ನಿಲ್ಲ, ಕಾರ್ಡು ಬಿಟ್ಟಿಲ್ಲ ನಮಗೆ. ಹೋಯ್ತು. ಟೈಮ್ ಬಂದು 4 ಗಂಟೆ 50 ನಿಮಿಷ. ಮಧ್ಯಾಹ್ನ ಒಂದು 2 ಗಂಟೆಗೆ ಮಲ್ಕೊಂಡವಳು. ಊಟ ಮಾಡಿ 12:30 ಊಟ ಮಾಡಿದೋ. ಊಟ ಮಾಡಿ ಹಂಗೆ ಆಡ್ಕೊಂಡು 2 ಗಂಟೆಗೆ ಮಲ್ಕೊಂಡವಳು. ಒಂದು 4 ಗಂಟೆಗೆ ಎದ್ದು ಫೋನ್ ನೋಡ್ತಾ ಕೂತಿದ್ದೆ. ಕೃತಜ್ಞ ಸೈಕಲ್ ಹೊಡಿತೀನಿ ಅಮ್ಮ, ಇವತ್ತು ಸಂಡೇ ಅಲ್ವಾ ಅಂತ ಇವಾಗ ನೆನ್ಪು ಮಾಡಿಕೊಂಡು. ಅದಕ್ಕೆ ಅವಳು ಹೋಮ್ವರ್ಕೆಲ್ಲ ಫಿನಿಷ್ ಮಾಡಿದ್ದಾಳೆ. ಬೆಳಿಗ್ಗೆ ಎಲ್ಲ ಬರ್ಕೊಂಡು ಅದು ಯಾವುದೂ ನಾನು ವ್ಲಾಗೇ ಮಾಡೋಕ್ಕಾಗಿಲ್ಲ. ಈಗ ಸೈಕಲ್ ಹೊಡಿಯೋಕೆ ಹೋಗ್ತಾ ಇದ್ದಾಳೆ. ಚಿನ್ನು ಹಿಂಗೆ ತಿರ್ಗಿಸ್ಕೊಬಿಡು ಅಲ್ಲಿಂದ. ಕೃತು ಸೈಕಲ್ ಓಡಿಸ್ಕೊಂಡು ಕರ್ಕೊಂಡು ಬಂದೆ ನಾನು. 5:15 ಆಗೋಯ್ತು. ಹರಿನಳ್ಳಿ ಅಮ್ಮ ಅವರು ಮಲಗಿದ್ದಾರೆ, ನಮ್ಮಮ್ಮನೂ ಮಲಗೈತೆ. ಅಪ್ಪ ಮಾತ್ರ ಟಿ ವಿ ನೋಡ್ತಾ ಐತೆ. ಈಗ ಟೀ ಇಡೋಣ ಅಂತ ಹೇಳಿ ಬಂದೆ. ಟೈಮ್ ಆಯ್ತಲ್ವ, ಟೀ ಟೈಮ್ ಆಯ್ತಲ್ವ, ಹಾಗಾಗಿ ಅಪ್ಪಂಗೆ ಟೀ ಕೊಟ್ಟೆ. ಇಬ್ಬರು ಅಮ್ಮದಿರು ಮಲ್ಕೊಂಡಿದ್ದಾರೆ. ಅವ್ರು ಎದ್ಮೇಲೆ ಅವ್ರಿಗೆ ಟೀ ಕೊಡ್ತೀನಿ. ನಾನಿವಾಗ ಟೀ ಜೊತೆಗೆ 2 ಡ್ರೆಸ್ನ ತಿಂತಾಯಿದ್ದೀನಿ. ನಿಮ್ದೆಲ್ಲರದು ಟೀ ಆಯಿತಾ? 6 ಗಂಟೆ ಅಥವಾ 6:15 ಆಗಿತ್ತು. ನಮ್ಮ ಅಪ್ಪಾಜಿ ಅವಾಗ ತಾನೇ ಕೆಲಸದಿಂದ ಬಂತು. ಮತ್ತೆ ನಮ್ಮ ಅಪ್ಪಾಜಿ ಟೀ ಇಡು ಅಂತ ನಮ್ಮ ಅಪ್ಪಾಜಿಗೆ ಟೀ ಇಡ್ತಾಯಿದ್ದೆ. ಅದೇ ಹೆಂಗೆ ಬಾ ಹಾಕಪ್ಪ. ಇಸ್ಕೃತ್ತು ನಮ್ಮ ಅಪ್ಪಾಜಿ ಒಲೆ ಕಟ್ಟಕ್ಕೆ ಹೋಗಿತ್ತು, ಬೇರೆ ಮನೆ ಒಲೆಯ ಬತ್ತು. ಟೀ ಇಟ್ಕೊಟ್ಟೆ ಆಗಲೇ, ನೀವೇ ನೋಡಿದ್ರಲ್ಲ. ಈಗ ಕೃತು ಒಳಕ್ಕೆ ಹೋಗಲ್ಲ, ತುಂಬಿಲ್ಲ ಮಗನು. ಹೊಸಿನೇ ದುಡ್ಡಿರೋದು, ಅಪ್ಪರ ದುಡ್ಡಿಲ್ಲ. ನಿನ್ನ ನೆಕ್ಸ್ಟ್ ಹ್ಯಾಪಿ ಬರ್ತ್ಡೇಗೆ ಓಪನ್ ಮಾಡೋಣ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪಿಂಕಿ ಎಲ್ಲಿ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ನೋಡಿ ಪಿಂಕಿ ಇಲ್ಲ ಇದ್ದಾಳೆ, ಆದರೆ ನಮ್ಮ ವ್ಲಾಗ್ಸಲ್ಲಿ ಕಾಣ್ತಾ ಇಲ್ಲ. ಶೀ ಈಸ್ ವೆರಿ ಬ್ಯುಸಿ. ಇವನು ನೈಟೆಲ್ಲ ಮನೆಗೆ ಬರೋಲ್ಲ. ಒಂದು ಹೊತ್ತಿನಲ್ಲಿ ಬಂದಿಲ್ಲಿ ಕಿಟಕಿ ಹತ್ರ ಅಥವಾ ಮುಂದ್ಗಡೆ ಡೋರ್ ಹತ್ರ ಬಡ್ಕೋತಾ ಇರ್ತಾಳೆ. ನಾವು ಎಚ್ಚರ ಇದ್ದರೆ ತೆಗಿತೀವಿ, ಇಲ್ಲಾಂದರೆ ಹೆಂಗೆ ತೆಗಿಯೋಕ್ಕೆ ಸಾಧ್ಯ. ನೋಡಿ ಬಂದು ನಮ್ಮ ರೂಮಲ್ಲಿ ಈ ಥರ, ನಮ್ಮ ರೂಮಲ್ಲೇ ಆಲ್ಮೋಸ್ಟ್ ಮಲಗಿರ್ತಾಳೆ. ಅವಳದೊಂಥರ ಸುಖ ಜೀವನ. ಟೈಮ್ ಊಟ ಸಿಗುತ್ತೆ, ಟೈಮ್ ನಿದ್ದೆ ಮಾಡ್ತಾಳೆ. ಚೆನ್ನಾಗಿದ್ದಾಳೆ, ಸೂಪರಾಗಿ. ಏನು ಯಾವುದು ಟಿ ವಿ ಕರೆನ್ಸಿ ಮುಗ್ದೋದಾಗ ಚೇನು ಇದು 50 ರೂಪಾಯಿ ತಾತಂಗೆ ಕೊಟ್ಬಿಟ್ಟು ಬೇರೆ ದಿಸ್ಕಬ. ನೋಡಿ ಟಿ ವಿ ಕರೆನ್ಸಿ ಇವತ್ತು ನೈಟು ಖಾಲಿ ಆಗುತ್ತೆ. ಅದಕ್ಕೆ ಟಿ ವಿ ಕರೆನ್ಸಿ ಹಾಕೋಕ್ಕೆ ದುಡ್ಡು ಇಸ್ಕೊಬಂದವಳೆ. ನಾವು ಈ ಥರ ಕ್ಯಾಶ್ ಇಸ್ಕೊಂಡು ಸ್ಕ್ಯಾನ್ ಮಾಡಿ ಫೋನ್ಪೇ ಮಾಡೋದು. ಕೊಟ್ಟರೆ ಇಸ್ಕೊಳ್ಳೋದು, ಕೊಡಲಿಲ್ಲ ಅಂದರೆ ನಮ್ಮ ಹತ್ರ ಇರೋದನ್ನೇ ಹಾಕೋದು. ಆ ಥರ ಇವಾಗಿತ್ತೇನೋ, ಹಾಗಾಗಿ ನಮ್ಮ ಅಪ್ಪಾಜಿ ಕೊಟ್ಟೈತೆ, ಇಲ್ಲೇ ಇಟ್ಟಿರ್ತೀನಿ ಸದ್ಯಕ್ಕೆ. ಆಯಿತು. ಚಿಕನ್ ಸಾಂಬಾರು ಬೇಯಿಟ್ಟಿದ್ದೀನಿ. ನಾನು ಎಗ್ ರೈಸ್ ತಿನ್ನಬೇಕು ಅಂತ ಯಾಕೋ ಮಧ್ಯಾಹ್ನದಿಂದ ತುಂಬ ಅನ್ನಿಸ್ತಿತ್ತು. ಕೃತು ನಾನು ಎಗ್ ರೈಸ್ ಮಾಡ್ಕೋತೆ. ಯಾಕೆ ಕೃತು ನಾನು ಎಗ್ ರೈಸ್ ಮಾಡ್ಕೋತಾ ಇದ್ದೀವಿ. ಇವಾಗ ರೈಸ್ ತುಂಬ ಇದೆ. ಇದು ಚಿಕನ್ನು ಈರುಳ್ಳಿ ಕರ್ದರೆ ಎತ್ತಿಟ್ಟಿದ್ದು. ನಂಗೆ ಸಾಂಬಾರಲ್ಲಿ ಅಷ್ಟು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅಂತೇಳಿ ಕೃತುಗೂ ನನಗೂ ಇಲ್ಲೊಂದು 15 ಪೀಸಸ್ಸೇ ಇದೆ. ಬಟ್ ಯಾಕೋ ಎಗ್ ರೈಸ್ ತಿನ್ನಲೇಬೇಕು ಅಂತ ಫುಲ್ ಅನ್ನಿಸ್ತಾಯಿತ್ತು. ಬಾಡ್ಲಿಕ್ಕೆ ಅದೋಯ್ತು. ಎಣ್ಣೆ ಚಿನ್ನು ಬಿಸ್ಕೆಟ್ ತಂದು ಇಲ್ಲಿ ಇಟ್ಟಿದೆಯಲ್ಲ, ಯಾರು ತಿಂತಾರೆ? ಬಾ ತಿನ್ಬಾ. ಎಣ್ಣೆ ಇದರಲ್ಲಿದೆ,
ಹಾಕೊಳ್ಳೋಣ. ಸಿಂಪಲ್ ಎಗ್ ರೈಸ್ ಗೈಸ್ ನಮ್ಮದು. ಏನು ತಿಂತಿದ್ಯಾ? ಎಗ್ ಬುರ್ಜಿ. ಗೈಸ್ ನಾನು ಎಗ್ ರೈಸ್ ಮಾಡ್ಕೊತಾ ಇದ್ನಲ್ವಾ, ಇವಳು ಬೇಕು ಅಂದರೆ ಇವಳು ಖಾರ ಹಾಕಿ ಸಪ್ರೇಟಾಗಿ ಎಗ್ ರೈಸ್ ಮಾಡಿಕೊಟ್ರೆ, ನಾನು ಕೇಳಿದ್ದು ಎಗ್ ರೈಸ್ ಅಲ್ಲ ಎಗ್ ಬುರ್ಜಿ ಅಂತೇಳಿ ಹಠ ಮಾಡಿ ಮೊಟ್ಟೆ ಇರಲಿಲ್ಲ, 2 ಮೊಟ್ಟೆ ಇದ್ದಿದ್ದು ಅದನ್ನೂ ಎಗ್ ರೈಸ್ಗೆ ಹಾಕ್ಬಿಟ್ಟಿದ್ದೀನಿ. ಆಮೇಲಿಂದ ಮತ್ತೆ ಹೋಗಿ 8 ರೂಪಾಯಿ ಕೊಟ್ಟು ಒಂದು ಮೊಟ್ಟೆ ತಂದು, ಅದು ಸಪ್ಪೆ ಎಗ್ ಬುರ್ಜಿ, ಬರೀ ಉಪ್ಪು ಪುಡಿ ಅಷ್ಟೇ ಹಾಕಿರೋದು, ಅದನ್ನು ಮಾಡಿಕೊಟ್ಟು. ಕರೆಕ್ಟಾಗಿ ಕೂತ್ಕೊಚ್ಚು, ನೀನು ಫಸ್ಟು ಎಷ್ಟು ಸಲ ಹೇಳಿಸ್ಕೊತೀಯ ತಿನ್ನು. ಲಡ್ಡು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಎಲ್ಲರೂ ಟಿ ವಿ ನೋಡ್ತಾ ಇದ್ದಾರೆ, 4 ಚಾನಲೂ. ಈಗ ಮುದ್ದೆಗೆ ಇಟ್ಬಿಟ್ಟು ಅವ್ರಿಗೆಲ್ಲ ಊಟಕ್ಕೆ ಕೊಟ್ಬಿಟ್ಟು ಹೋಗಿ ಬೀರು ಬಟ್ಟೆ ಎಲ್ಲ ಜೋಡಿಸೋಣ ಅಂತ ಬೆಳಗ್ಗೆಯಿಂದ ಅಂದ್ಕೊಂಡು ಯಾಕೋ ಮೂಡೇ ಬರಲಿಲ್ಲ. ಯಾವುದೋ ಒಂದು ವಿಚಾರವಾಗಿ ಮೈಂಡ್ ಅಪ್ಸೆಟ್ ಆಗಿತ್ತು. ಆ್ಯಂಡ್ ಕಮೆಂಟ್ಸು ಕೂಡ ಆಲ್ಸೋ. ಹಾಗಾಗಿ ಏನೋ ಒಂಥರ ಯಾರು ಕೆಲಸ ಮಾಡ್ತಾರೆ ಅನ್ನೋ ಥರ ಒಂಥರ ಮಂಕು. ಬಟ್ ನೋಡೋಣ, ಇವಾಗ ಸಾಧ್ಯ ಆದರೆ ಇವಾಗಲೇ ಬೀರಲ್ಲಿರೋ ಬಟ್ಟೆನ ಫೋಲ್ಡ್ ಮಾಡ್ಬಿಟ್ಟು ಮಲ್ಕೋತೀನಿ. ಯಾಕಂದರೆ ಮಧ್ಯಾಹ್ನ ಮಲಗಿದ್ನಲ್ವಾ, ಹಾಗಾಗಿ ಲೇಟಾಗಿ ಬರುತ್ತೆ ನಿದ್ದೆ. ಏನು ಚಿನಿ ಯಾರು ನೀರು ಕುಡಿ ಮಗಳು? ನಮ್ಮೂರು ನೀರು ಹಸಿರು ನೀರು ನೋಡಿ, ಹಸಿರಿಗೆ ಅದಕ್ಕೆ ನಾವು ಫಿಲ್ಟ್ರ್ ನೀರು ತರಿಸ್ಕೊಂಡಿದ್ದೀವಿ. ಫಿಲ್ಟ್ರ್ ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಕ್ಯಾನಲ್ಲಿ ಈ ನೀರು ಕುಡಿದ್ಬಿಟ್ರೆ ಚೆನ್ನಾಗಿರೋ ಮನುಷ್ಯನಿಗೂ ಕಾಯಿಲೆ ಬಂದುಬಿಡ್ತವೆ. ತಗೊಂಮಗಳು ಮುದ್ದೆ ತೆಗೆದು ಎಲ್ರಿಗೂ ಹಾಕೊಟ್ಬಿಟ್ಟು ರೈಸು ಮುದ್ದೆ ಮಾಮೂಲಿ ನಾಟಿ ಕೋಳಿ ಎಲ್ಲ ಮೂಳೆ ಕೋಳಿ ಸಾಂಬಾರು ಊಟ ಮಾಡ್ತಾಯಿದ್ರು. ನಾನು ಆಲ್ರೆಡಿ ಎಗ್ ರೈಸ್ ತಿನ್ನಲ್ವ ಆಗಲೇ ಬೇಕು ಅಂತ. ಚಿನ್ನು ಥ್ಯಾಂಕ್ ಯು ಮಗಳು. ಎಲ್ರಿಗೂ ಗುಡ್ ನೈಟ್ ಹೇಳು, ಮಲ್ಕೊಳ್ಳೋಣ. ಸಣ್ಣ ಬನ್ನಿ, ಸರಿ ಬನ್ನಿ. ಲವ್ ಯು. ನಿದ್ದೆ ಬಂದವೆ ಗೈಸ್, ಮಧ್ಯಾಹ್ನ ಮಲಗಿಲ್ಲ. ಈ ಕಡೆಗೆ ಬಮ್ಮಂಗನೆ ಹಾಸಿಗೆ ಮೇಕೆ, ನಿನ್ನ ಹಾಸಿಗೆ ಮೇಕೆ ನಡೀರಿ ಹಾಸಿಗೆ ಮೇಕೆ ಮನಿಕೊಳ್ಳಿ. ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಎಂಡ್ ಮಾಡೋಣ ಅಂತ ಹೇಳಿ ಬಂದೆ. ನಾನು ಡ್ಯೂಟಿ ಮತ್ತು ಓಡಾಡೋದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲದರಿಂದಾಗಿ ನಾನು ವ್ಲಾಗ್ನ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಸೊ ಸಾರಿ. ಏನು ಡೈಲಿ ವ್ಲಾಗ್ಸೇ ಮಾಡೋದು, ಅದನ್ನು ಕೂಡ ನೀಟಾಗಿ ಮಾಡ್ತಾಯಿಲ್ಲ. ಆ್ಯಂಡ್ ಕೆಲವೊಂದು ವಿಚಾರಗಳು ಬೇರೆ ಕೇಳಿದೆ, ಹಾಗಾಗಿ ಬೇಜಾರಾಯಿತು. ಸೊ ನಾವು ಯಾರ್ದಾರು ವ್ಯಕ್ತಿ ಜೊತೆ ಅಥವಾ ಚೆನ್ನಾಗಿ ಮಾತಾಡ್ಬಿಟ್ರೆ, ಸೊ ಅದೇ ಏನೇನೋ ಮಾತಾಡೋದು ಅಥವಾ ಅಲ್ಲಿ ಆ ಥರ ಎಲ್ಲ ಮಾಡ್ತಾರೆ. ಯಾಕೆ ನಗಾಡಿದೆ ಅಂದರೆ ಇಲ್ಲಿ ನನ್ನ ನೋಡ್ತಾಯಿದ್ರು, ಅದಕ್ಕೆ ನಾವು ಬಂತು ನಗಾಡಿದೆ. ಸೊ ಯಾರು ವ್ಯಕ್ತಿ ಜೊತೆ ನಾವು ಚೆನ್ನಾಗಿ ಮಾತಾಡ್ಬಿಟ್ರೆ ಅವ್ರ ಬಗ್ಗೆನೇ ಏನಾದರೂ ಮಾತಾಡೋದು, ಅಥವಾ ಸೊ ಏನು ಸಮಾಚಾರ ಮಾತಾಡ್ತಾರೆ ಹಾಗೆ ಹೀಗೆ ಅನ್ನೋ ಥರ ಮಾತಾಡೋದು. ಇವ್ರಿಗೆಲ್ಲ ಮಾಡೋ ಕೆಲಸ ಇರಲ್ವಾ ಅಂತ ಹೇಳಿ ನನಗೆ ಅದನ್ನು ನಿಮ್ಮ ಹತ್ರ ಡೀಪಾಗಿ ನನಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಬೇಡ, ಬಿಕಾಸ್ ನನಗೆ ಆಗದವರು ನೋಡ್ತಾರೆ, ಆಗದೆ ಹೋದವರು ನೋಡ್ತಾರೆ, ಆಗೋರು ನೋಡ್ತಾರೆ. ಹಾಗಾಗಿ ಅವರಿಗೆ ಕೆಲವೊಂದು ಇನ್ಫಾರ್ಮೇಷನ್ ನಾನು ಕೊಟ್ಟಂಗಾಗುತ್ತೆ. ಅದಕ್ಕೆ ನಾನು ಡೀಪಾಗಿ ಹೇಳ್ತಾಯಿಲ್ಲ. ಬಟ್ ಕೆಲವೊಂದು ವಿಚಾರಗಳನ್ನ ಕೇಳಿ ನನಗೆ ಬೇಜಾರಾಯಿತು. ನಾವು ಆ ಥರ ಇದ್ದಾಗ ಆ ಥರ ಟಾಕ್ಸ್ ಬಂದರೆ ನಮಗೇನೂ ಬೇಜಾರಾಗಲ್ಲ. ಬಟ್ ನಾವು ಆ ಥರ ಇಲ್ಲದೇ ಆ ಥರ ಟಾಕ್ಸ್ ಬಂದಾಗ ತುಂಬ ಬೇಜಾರಾಗುತ್ತೆ. ಇರಲಿ, ಆ ಥರ ಯಾರ್ಯಾರು ಅಂತ ಹೇಳಿ ನನಗೆ ಗೊತ್ತು. ನಮಗೂ ಟೈಮ್ ಬರುತ್ತೆ. ಯಾಕಂದರೆ ಸೊ ಇದಕ್ಕಿಂತ ತುಂಬ ಬ್ಯಾಡ್ ವರ್ಡ್ಸು ಅಥವಾ ಕೆಟ್ಟದಾಗಿ ಮಾತಾಡಿಸ್ಕೊಂಡೇ ಬದುಕಿದ್ದೀನಂತೆ. ಇದು ಯಾವುದೋ ಸಿಲ್ಲಿ ಮ್ಯಾಟ್ರು, ನಾನೇನು ಅದಕ್ಕೆಲ್ಲ ಆ ಲೆವೆಲಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನೆನ್ನೆ ರಾತ್ರಿಯಿಂದ ಬೇಜಾರಾಗಿದ್ದು ಸತ್ಯ. ಬಟ್ ಇಟ್ಸ್ ಓಕೆ. ನಾನು ನನ್ನ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಎಷ್ಟು ಬ್ಯುಸಿ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ನನಗೆ ಗಮನನೇ ಕೊಡೋಕ್ಕಾಗ್ತಾಯಿಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಏನೇನಿಲ್ಲ ಗೈಸ್, ಕೆಲವೊಂದನ್ನು ಹೈಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಹೇಳಿದ್ನಲ್ಲ, ನನ್ನ ಹಿತಶತ್ರುಗಳು ಆಗೋರು ಆಗದೆ ಹೋದವರೆಲ್ಲ ನೋಡ್ತಾರೆ. ಅವ್ರಿಗೆ ನನ್ನ ಕೆಲವು ಇನ್ಫಾರ್ಮೇಷನ್ ಕೊಡೋಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೋಸ್ಕರ. ಸೊ ಇನ್ನೇನಿಲ್ಲ, ಸ್ವಲ್ಪ ಈ BLOD ಇನ್ನೊಂದು 2-3 ಡೇಸು ಮುಗ್ದೋಗುತ್ತೆ. ಅದಾದಮೇಲೆ ಸ್ವಲ್ಪ ನಾನು ರಿಲೀಫ್ ಆಗ್ತೀನಿ. ಅದಾದಮೇಲೆ ನೀಟಾಗಿ ವ್ಲಾಗ್ಸ್ನ ಮಾಡ್ಕೊಂಡು ಹೋಗ್ತೀನಿ. ಇನ್ನೇನಿಲ್ಲ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ